ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊತ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ನನ್ನ ಫ್ರೆಂಡ್ ಮದುವೆ ಫಂಕ್ಷನ್ಸ್ ಎಲ್ಲ ಮುಗಿಸಿ ಫೈನಲಿ ನನ್ನ ಅಕ್ಕನ ಮನೆಗೆ ಬಂದು ರಿಲ್ಯಾಕ್ಸ್ ಆಗಿದೆ. ನಂಗೆ ತುಂಬ ಬೇಜಾರಾಯ್ತಿತ್ತು ಅವ್ರ ಮನೆಯಿಂದ ಬರೋಕ್ಕೆ. ಬಟ್ ಇಟ್ಸ್ ಓಕೆ. ನಾನು ಆ್ಯಕ್ಚುಲಿ ನಮ್ಮ ಅಕ್ಕನ ಮನೆಯಿಂದನೇ ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ದೆ. ಆ ಡೇ ಫುಲ್ ರಿಲ್ಯಾಕ್ಸ್ ಮಾಡಿ ಮೂವಿ ನೋಡ್ಕೊಂಡಿದ್ವಿ. ಸಂಜೆ ಆಗ್ತಿದ್ದಂಗೆ ಗೈಸ್, ನಾರ್ಮಲಿ ಬಾಂಬೆಲೆಲ್ಲ ಫುಲ್ ಇಡ್ಲಿ ದೋಸೆ ಎಲ್ಲ ಮಾರೋಕ್ಕೆ ಬಂದುಬಿಡ್ತಾರೆ. ಸೊ ಅದೊಂಥರ ಸೌಂಡ್ ಮಾಡ್ತಾರೆ ಕುಟ್ಟೋ ಥರ. ಸೊ ಕುಟ್ಟ ತಕ್ಷಣ ಸೌಂಡ್ ಬಂದ ತಕ್ಷಣವೇ ನಾನು ನನ್ನ ಕಸಿನ್ ಓಡೋಗಿದ್ವಿ, ದೋಸೆ ತೊಗೊಬಂದ್ವಿ, ತಿಂತಾ ಇದ್ದೆ. ಅವ್ನು ನನ್ನ ಮೇಲೆ ನಗಾಡ್ತಾ ಇದ್ದ, ನೀನು ಊರಿಂದ ಇಲ್ಲಿಗೆ ದೋಸೆ ತಿನ್ನೋಕೆ ಬಂದಿದ್ಯಾ, ನಿಮ್ಮ ಊರಲ್ಲಿ ಸಿಗಲ್ವಾ ಡೈಲಿ ಬೆಳಗ್ಗೆ. ಬಟ್ ಅದೊಂದು ಟೇಸ್ಟ್ ಇದೆಯಲ್ಲ ಗೈಸ್, ಅದು ಸಖತ್ತಾಗಿರುತ್ತೆ. ಸೊ ನೆಕ್ಸ್ಟ್ ಡೇ ನಾನು ನನ್ನ ಬೆಸ್ಟ್ ಫ್ರೆಂಡ್ಗೆ ಸರ್ಪ್ರೈಸ್ ಕೊಡೋಣ ಅಂತ ಹೋಗಿದ್ದೆ. ಸೊ ಅವ್ನು ತುಂಬ ಸರ್ಪ್ರೈಸ್ ಆದ. ಬಟ್ ಕಾಮಿಡಿ ಏನು ಅಂದರೆ, ನಾವು ಅದನ್ನು ಏನಂತಾರೆ, ನಾನು ವ್ಲಾಗೇ ಕಂಟಿನ್ಯೂ ಮಾಡಲಿಲ್ಲ. ಇಲ್ಲಿ ನೋಡ್ಬೋದು ಅವಳ ವೈಫ್ಸ್ ಜೊತೆ ದೇವಸ್ಥಾನಕ್ಕೆ ಬಂದಿದ್ದ. ಸೊ ನಾನು ಅಲ್ಲಿಗೆ ಹೋಗಿದ್ದೆ. ಅವ್ನು ಫುಲ್ ಶಾಕ್, ಲೈಕ್ ನೀನು ಬೆಂಗಳೂರಿಂದ ಯಾವಾಗ ಬಂದೆ ಏನು ಅಂತ. ಇಲ್ಲಿ ಇನ್ನೊಬ್ಬ ಫ್ರೆಂಡ್ ಗೈಸ್, ಇವ್ರು ಇಬ್ಬರೂ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್. ಓಕೆ, ಸೊ ಅವರೆಲ್ಲ ಹೇಗೆ ಅಂದರೆ ನನ್ನ ತುಂಬ ಜೋಪಾನವಾಗಿ ನೋಡ್ಕೊಂಡಿದ್ದಾರೆ ಮುಂಬೈಯಲ್ಲಿ. ಲೈಕ್ ಎಲ್ಲೇ ಹೋಗೋದಾಗಿರಲಿ, ಏನೋ ತಂದ್ಕೊಡೋದಾಗಿರಲಿ, ತಿನ್ನೋದು ಗಿನ್ನೋದು ಏನಂತೀರ ಅದಕ್ಕೆಲ್ಲ ಹೆಲ್ಪ್ ಮಾಡಿದ್ದಾರೆ ಅವರು. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಗೈಸ್, ಇದು ತುಂಬ ಇಮೋಷ್ನಲ್ ವಿಡಿಯೋ ನನಗೋಸ್ಕರ. ಬಿಕಾಸ್ ಇದೊಂದು ಏರಿಯಾದಲ್ಲಿ ನಾನು ಇನ್ ದ ಏಜ್ ಆಫ್ 6 ಬಾಂಬೆ ಬಿಡೋ ಗಂಟನೂ ನಾವು ಆಲ್ಮೋಸ್ಟ್ ಇದೇ ಒಂದು ಏರಿಯಾದಲ್ಲಿ ಇದ್ದಿದ್ದು. ಸೊ ಮಲ್ನಾಡ್ ಶಂಕರ್ಲೀನ್. ಸೊ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ, ಬಟ್ ಬೇಜಾರು ಆಗುತ್ತೆ, ಲೈಕ್ ಮುಂಬೈ ಬಿಟ್ಬಿಟ್ಟಿದ್ದೀವಿ ಅಂತ. ಸೊ ಇದು ನೆಕ್ಸ್ಟ್ ಡೇ ವ್ಲಾಗ್ ಗೈಸ್. ಮತ್ತು ನಾನು ನೆಕ್ಸ್ಟ್ ಡೇ ನನ್ನ ಚೈಲ್ಡ್ಹುಡ್ ಫ್ರೆಂಡ್ನ ಸಿಗೋಕ್ಕೆ ಹೋಗಿದ್ದೆ ಗೈಸ್. ಅವಳದು ನಂದು ಫೇವ್ರೆಟ್ ಡೆಸ್ಟಿನೇಷನ್ ಕೇಕ್ ತಿನ್ನೋಕ್ಕೆ ಅಂದರೆ ಮಾಂಜಿನೀಸ್. ಇದು ತುಂಬ ಕಾಮನ್ ಆಗಿ ನಿಮಗೆ ಮುಂಬೈಯಲ್ಲಿ ಎಲ್ಲರ ಸಿಗುತ್ತೆ. ಸೊ ಅಲ್ಲಿ ಡೆವಿಲ್ ಡಿಲೈಟ್ ಅಂತ ಒಂದು ಕೇಕ್ ಇರುತ್ತೆ. ಇಟ್ಸ್ ಮೈ ಫೇವ್ರೇಟ್. ಇಲ್ಲಿ ನೋಡ್ಬೋದು, ಇಟ್ಸ್ ಕೈಂಡ್ ಆಫ್ ಅ ಚಾಕ್ಲೇಟ್ ಕೇಕ್. ಅದು ನಮಗಿಬ್ರಿಗೂ ತುಂಬ ಇಷ್ಟ. ನಾವಿಬ್ಬರು ತುಂಬ ಅಂದರೆ ತುಂಬ ತಿನ್ನೋಕೆ ಹೋಗ್ತಿದ್ವಿ. ಸೇಮ್ ಪ್ಲೇಸ್ ಅದು ಇರೋದು, ಲೈಕ್ ಆಲೆಮೇಲಿ ಮಾಂಜಿನೀಸ್ ಅಂದರೆ ಎಲ್ಲರಿಗೂ ಗೊತ್ತಾಗುತ್ತೆ. ಸೊ ಅವಳು ಫಸ್ಟ್ ಬೈಟ್ ನನಗೆ ತಿನ್ಸಿದ್ಲು. ಏನೋ ಒಂಥರ ಗೈಸ್, ತುಂಬ ದೊಡ್ಡವರಾಗ್ಬಿಟ್ಟಿದ್ದೀವಿ. ಆ ಚೈಲ್ಡ್ಹುಡ್ ಅವಳು ನಾನು ತುಂಬ ಕ್ಲೋಸ್, ಬಿಕಾಸ್ ಅವಳು ನಾವು ಓದಿದ್ದು ಸೇಮ್ ಸ್ಕೂಲ್ಸ್. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಗೈಸ್, ಇದು ನಮ್ಮ ಏರಿಯಾ. ನಂಗೆ ಇಲ್ಲಿ ಬರೋಕ್ಕೆ ಅಷ್ಟು ಇಷ್ಟ ಆಗೋಲ್ಲ, ಬಿಕಾಸ್ ತುಂಬ ನೆನಪಿರುತ್ತೆ. ನಂಗೆ ತುಂಬ ಬೇಜಾರಾಗುತ್ತೆ ಇಲ್ಲಿಂದ ಹೋಗಬೇಕಾದ್ರೆ. ಅವಳು ನಾವು ಮಾತಾಡ್ಕೊಂಡು ಬಂದ್ವಿ. ಅಲ್ಲಿ ರೋಡಲ್ಲಿ ಗೈಸ್ ಪಾರಿವಾಳಕ್ಕೆಲ್ಲ ಕಾಳೆಲ್ಲ ಹಾಕ್ತಾರೆ, ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಇಲ್ಲಿ ಹೋಗ್ತಿದ್ದಂಗೆ ಏನೋ ಒಂಥರ ಚೈಲ್ಡ್ಹುಡ್ ಮೆಮರೀಸ್ ಅಂದರೆ ಸ್ಪೆಷಲೇ ಆಗಿರುತ್ತೆ ಅಂತ ಅನ್ಕೋತೀನಿ ಎಲ್ಲರಿಗೂ, ನನಗೂ ಸ್ಪೆಷಲಿ. ಇದು ಬಂದು ನಮ್ಮ ಚಾಲ್, ನಾವು ಫ್ಲ್ಯಾಟಲ್ಲಿ ಇದ್ದಿಲ್ಲ, ಚಾಲಲ್ಲಿದ್ವಿ. ಸೊ ಇಲ್ಲಿ ಎಂಟರ್ ಆದರೆ ಗೈಸ್, ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು ನಮ್ಮ ಮನೆ ಆಗಿತ್ತು. ಕರೆಕ್ಟಾಗಿ ಇದ್ರ ಎದುರುಗಡೆ ಅವಳ ಮನೆ ಆಗಿತ್ತು ಗೈಸ್. ಆದರೂ ನಾನು ಅವ್ರನ್ನ ಎಲ್ಲರನ್ನೂ ತುಂಬ ಮಿಸ್ ಮಾಡ್ಕೋತೀನಿ ಗೈಸ್. ಇದು ಲಾಸ್ಟ್ ವ್ಲಾಗ್ ಅನ್ಕೋತೀನಿ, ಬಿಕಾಸ್ ಆಮೇಲೆ ನಾನು ಏನೂ ವ್ಲಾಗ್ನೇ ಮಾಡೋಕ್ಕೆ ಹೋಗಲಿಲ್ಲ. ಬಿಕಾಸ್ ನಾನೆಲ್ಲ ಫ್ರೆಂಡ್ನ ಸಿಗೋದ್ರಲ್ಲಿ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೆ. ಇಬ್ಬರು ನಿಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತಿರುತ್ತೆ. ಸೊ ಫ್ಯಾಷನ್ ಡಿಸೈನಿಂಗ್ ಫ್ರೆಂಡ್. ಇವತ್ತಿನ ನೀವು ವ್ಲಾಗ್ ಇಷ್ಟೇ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.